ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರ ಹೆಸರನ್ನು ವಿನಾಕಾರಣ ಎಳೆದು ತರುವ ನಿಮ್ಮ ಹುಚ್ಚಟತನ ಸರಿಯೇ? ಅಲ್ಲ, ಕುಮಾರಸ್ವಾಮಿಯವರ ಹೆಸರು ಯಾಕೆ ತರಬೇಕಿಲ್ಲಿ? ನಿನಗೆ ಅರಣ್ಯ ನೋಟಿಸು ಕೊಡಲಿಕ್ಕೆ ಕುಮಾರಸ್ವಾಮಿಯವರು ಕಾರಣ ಎಂದು ನೀವು ಹೇಳುವುದಾದರೆ, ಶ್ರೀನಿವಾಸಪುರ ತಾಲೂಕು 4,000 ಎಕರೆ ರೈತರ ಭೂಮಿಗೆ ನೋಟಿಸು ಬರಲಿಕ್ಕೆ ನೀನು ಮತ್ತು ನಿಮ್ಮ ಜವಾಬ್ದಾರಿತನ ಕಾರಣ ಅಲ್ವೇ? ಕುಮಾರಸ್ವಾಮಿ ಮೇಲೆ ಸುಮ್ಮನೆ ಅಪಪ್ರಚಾರ. ಏನೋ ನಾವು ಕೇಂದ್ರ ಮಂತ್ರಿ ಆಗಿದ್ದಾರಲ್ಲ, ಪ್ರತಿಯೊಂದು ಸಾರಿ ಇಂಟರ್ಫಿಯರ್ ಆಗ್ತಾರೆ ಇದಕ್ಕೆ ಅಂತ ಮಾತಾಡಿದ್ದಾರೆ. ಮೊನ್ನೆ ಅವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ. ಮಾಡಿರುವುದೆಲ್ಲ ಇವರು, ಅವ್ರ ಮೇಲೆ ಸುಮ್ಮನೆ ಬ್ಲೇಮ್ ಹಾಕಿದ್ರೆ. ನಿಜವಾದ ವಿಷಯ ಏನಂದ್ರೆ, ನಿನ್ನ ಸುಮಾರು ಇದು ಪಾಯಿಂಟ್ ಬನ್ನಿ, ಸುಮಾರು 100 ಎಕರೆ ಮೇಲ್ಪಟ್ಟು ಅರಣ್ಯ ಜಮೀನು ಒತ್ತುವರಿ ಈಗ ತೆರವುಗೊಳಿಸುವ ಅನಿವಾರ್ಯತೆ ಮುಂದುವರೆದಿದೆ. ಅರ್ಥ ಆಯ್ತಾ? ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ತಾಲ್ಲೂಕಿನ ಸಾಮಾನ್ಯ ರೈತರ ಜಮೀನನ್ನು ಪಣಕ್ಕಿಟ್ಟ, ಆದರೂ ನಿನ್ನ ಜಮೀನು ಉಳಿಲಿಲ್ಲ. ಅಂತಿಮವಾಗಿ ನಿಮ್ಮ ಜಮೀನನ್ನು ಉಳಿಸಿಕೊಳ್ಳುವ ಸಲುವಾಗಿ ವಿಕಾಸಸೌಧ, ವಿಧಾನಸೌಧ, ಅರಣ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳ ಮನೆಗಳನ್ನು ಸುತ್ತಿ ಸಾಧ್ಯವಾಗಿದೆ. ಈಗ ರೈತರ ಪಾದವೇ ಗತಿ ಗೋವಿಂದ ಎಂದು ರೈತರನ್ನ ಸೇರಿಸಿಕೊಂಡು ಅವರ ಜಮೀನನ್ನು ಉಳಿಸುತ್ತೇನೆ ಎನ್ನುವ ಮುಖವಾಡವನ್ನು ಧರಿಸಿ ತನ್ನ ಜಮೀನನ್ನು ಉಳಿಸಿಕೊಳ್ಳುವ ಕಡೆಯ ಪ್ರಯತ್ನ ನಿಮ್ಮದಾಗಿದೆ. ಈಗಾಗಲೇ ದಿಕ್ಕು ಕಾಣದೆ ಕಂಗಾಲಾಗಿರುವ ರೈತರಿಗೆ ತಪ್ಪು ಮಾಹಿತಿ ಕೊಟ್ಟು ಬೀದಿಗೆಳೆದು ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿ ಮಾಡಿ ಮನೆಗಳಿಗೆ ಬಿದ್ದ ಬೆಂಕಿಯಲ್ಲಿ ನಿಮ್ಮ ತುಪ್ಪ ಕಾಯಿಸಿಕೊಳ್ಳುವ ಚೇಷ್ಟೆಗಳನ್ನು ಮಾಡುವ ಎನ್ನುವ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇನೆ. ಈಗಾಗಲೇ ನಾನು ಅರಣ್ಯ ಇಲಾಖೆಯಿಂದ ತೊಂದರೆ ಆಗುತ್ತೆ ಎಂದು ಆತಂಕದಲ್ಲಿ ಹಳ್ಳಿಗಳಾದ ದೊಡ್ಡಮಲ್ದೊಡ್ಡಿ, ಶಿವಪುರ ಮತ್ತು ಇದರ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅವರೊಟ್ಟಿಗಿದ್ದು ನಾನು MP ಇಬ್ಬರು ಹೋಗಿದ್ದು, ಒಟ್ಟಿಗಿದ್ದು ಅವರೊಟ್ಟಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ತೇವೆ ಎಂದು ಭರವಸೆ ಕೊಟ್ಟಿದ್ದೇವೆ. ಎಲ್ಲ ರೈತರಿಗೂ ಕೂಡ ತಮ್ಮ ಮುಖೇನ ಇವತ್ತು ನಾನು ಭರವಸೆ ಕೊಡ್ತಾ ಇದ್ದೇನೆ. ಏನು ತೊಂದರೆಗಳಾಗಿದ್ದು ಆದರೂ ಮುಂದಿನ ದಿವಸಗಳಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅಂತೇಳಿ ಮಾಡ್ತಾ ಇದ್ದೇನೆ. ಇನ್ನು ಅರಣ್ಯ ಭೂ ಒತ್ತುವರಿ ತೆರವು ಕ್ರಮದಿಂದ ತೊಂದರೆಗೊಳಗಾದ, ಇದು ಬಹಳ ಇಂಪಾರ್ಟೆಂಟು, 3 ಎಕರೆಗಿಂತಲೂ ಕಡಿಮೆ ಜಮೀನಿರುವ 3 ಎಕರೆಗಳಿಗಿಂತಲೂ ಕಡಿಮೆ ಜಮೀನಿರುವ ಅತಿ ಸಣ್ಣ ರೈತರಿಗೆ ಅವರ ಭಾಗದಲ್ಲಿ ಹಂಚಲಿಕ್ಕೆ ಲಭ್ಯವಿರುವ ಸರ್ಕಾರಿ ಜಮೀನು ಇದ್ದರೆ ತಾಲ್ಲೂಕಿನ ಭೂ ಮಂಜೂರಾತಿ ಸಮಿತಿಯ ಅಧ್ಯಕ್ಷತೆಯ ಮೇರೆಗೆ ಪರಿಶೀಲಿಸಲಾಗುವುದು ಎನ್ನುವುದು ಭರವಸೆ ನಾನು ಈ ಮೂಲಕ ತಮ್ಮ ಮುಖೇನ ಕೊಡ್ತೇನೆ.